ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ 8ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 8ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ಇರುವಂಥ ಮಾತು ಏನೆಂದರೆ, ಆಮೇಲೆ ಯೆಹೋವನು ನನಗೆ ದೊಡ್ಡ ಹಲಿಗೆಯನ್ನು ತೆಗೆದುಕೊಂಡು, ಅಂದರೆ ಯೆಶಾಯನಿಗೆ ಒಂದು ಗೃಹ ಕೆಲಸ, ಮನೆ ಕೆಲಸವನ್ನು ದೇವರು ಕೊಟ್ಟಿದ್ದಾನೆ, ಒಂದು ಅಸೈನ್ಮೆಂಟ್ ಕೊಟ್ಟಿದ್ದಾನೆ. ಅದರಲ್ಲಿ ಏನಂದರೆ, ದೊಡ್ಡ ಹಲಿಗೆ ತಗೊಂಡು ಬಂದು ಸಾಧಾರಣ ಲಿಪಿಯಿಂದಲೇ ಈ ಒಂದು ಪದವನ್ನು ಬರೆ ಅಂತ ಹೇಳ್ಬಿಟ್ಟು, ಆ ಪದ ಏನಂತ ಹೇಳಿದ್ರೆ ಮಹೇರ್ ಶಲಾಲ್ ಹಾಶ್ ಭಜ್ ಎಂಬುದಾಗಿ. ಅಂದರೆ ಸೂರೆಗೆ ಆತುರ, ಕೊಳ್ಳೆಗೆ ಅವಸರ ಎಂಬಂಥ ಪದ ಬರಿ ಅಂತ ಹೇಳ್ಬಿಟ್ಟು. ನೀನು ಹೀಗೆ ಬರೆದದ್ದಕ್ಕೆ ಯಾಜಕನಾದಂಥ ಇಬ್ಬರು ವ್ಯಕ್ತಿಗಳು, ಒಬ್ಬರು ಉರಿಯ ಮತ್ತು ಜಕರ್ಯ. ಈ ರೀತಿಯಾಗಿ ಆ ಯೆಶಾಯನು ಒಂದು ದೊಡ್ಡ ಹಲಿಗೆಯಲ್ಲಿ ಬರೆದಂಥದ್ದನ್ನು ಇವರಿಬ್ಬರು ದೇವರು ಅವ್ರನ್ನೂ ಕರಿತೀನೆಂಬುದಾಗಿ ಹೇಳ್ತಾನೆ. ಯಾರ್ಯಾರು? ಉರಿಯ ಮತ್ತು ಜಕರ್ಯ. ಉರಿಯ ಅಂತ ಹೇಳಿದರೆ ಯೆಹೋವನ ಜ್ವಾಲೆ. ವಾವ್, ಎಂಥ ಹೆಸರು! ಯೆಹೋವನ ಜ್ವಾಲೆ ಮತ್ತು ಯೆಹೋವನು ನೆನಪಿಸಿಕೊಂಡಿದ್ದಾನೆ. ಜಕರ್ಯ, ಜೆಹೋವಾ ರಿಮೆಂಬರ್ಡ್, ನೆನಪು ಮಾಡಿಕೊಂಡಿದ್ದಾನೆ ಎಂಬಂಥ ಹೆಸರು. ಈ ಇಬ್ಬರು ವ್ಯಕ್ತಿಗಳು ಯಾರು ಎಂಬುದಾಗಿ ನೋಡುವಾಗ ಔದ್ಯೋಗಿಕವಾಗಿ ಯಾಜಕರಾಗಿದ್ದರು, ಆದರೆ ದೇವರ ದೃಷ್ಟಿಯಲ್ಲಿ ಅವರು ಎಂಥವರಾಗಿದ್ದರು ಎಂಬುದಾಗಿ ನೋಡುವಾಗ ಈ ನಂಬಿಗಸ್ತರಾದ ಸಾಕ್ಷಿ, ವಾವ್, ನಂಬಿಗಸ್ತರಾದ ಸಾಕ್ಷಿ, ಅವ್ರನ್ನ ಸಾಕ್ಷಿಯಾಗಿ ದೇವರು ಕರೀತಾನೆ. ಯಾಕಂದರೆ ಈಗ ಮೂವರು ವ್ಯಕ್ತಿಗಳು ಆದರು, ಯೆಶಾಯನು, ಉರಿಯನು ಮತ್ತು ಜಕರ್ಯನು. ಯೆಶಾಯ ಅಂದರೆ ಯೆಹೋವನು ರಕ್ಷಿಸಿದ್ದಾನೆ, ಉರಿಯನಂದರೆ ಯೆಹೋವನ ಜ್ವಾಲೆ, ಮತ್ತು ಜಕರ್ಯನು ಅಂತ ಹೇಳುವಾಗ ಯೆಹೋವನು ನೆನಪು ಮಾಡಿಕೊಂಡಿದ್ದಾನೆ. ಈ ಮೂವರು ವ್ಯಕ್ತಿಗಳು ಸೇರಿದಾಗ ಏನಾಗ್ಬೋದು? 2, 3, ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿರ್ತಾರೆ, ಅವರ ನಡುವೆ ಇದ್ದೇನೆ ಅಂತ ಹೇಳಿದ ಹಾಗೆ ನೋಡುವಾಗ ದೇವರು ಹೇಳಿದ ಪ್ರಕಾರವಾಗಿ ಯೆಶಾಯನಿಗೆ ಯೆಶಾಯ ದಂಪತಿಗಳಿಗೆ ಒಂದು ಮಗು ಹುಟ್ಟಿದ್ನು. ಆ ಹುಟ್ಟಿದಂಥ ಮಗನಿಗೆ ಮಹೇರ್ ಶಲಾಲ್ ಹಾಶ್ ಭಜ್ ಎಂಬಂಥ ಹೆಸರಿಟ್ಟರು. ಆಮೇಲೆ ಮಗು ಇನ್ನೇನು ಅಪ್ಪ ಅಮ್ಮ ಅಂತ ಕರೆಯೋಷ್ಟರೊಳಗೆ ಏನಾಗ್ಬಿಡ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಅಶ್ಶೂರ್ಯದ ಅರಸನು ದಮಸ್ಕದ ಆಸ್ತಿಯನ್ನು, ಸಮಾರ್ಯದ ಸೂರ್ಯನು ಹೊರಿಸಿಕೊಂಡು ಹೋಗುವನು ಎಂದು ಹೇಳಿದನು. ಹೌದು, ಈ ಒಂದು ಪ್ರವಾದನೆ ಭಾಳ ಕೌಟುಂಬಿಕವಾಗಿತ್ತು, ಪ್ರಕಟಣೆಯುಳ್ಳದ್ದಾಗಿತ್ತು, ಸಂದೇಶಪೂರ್ವಕವಾಗಿತ್ತು, ಸಾದೃಶ್ಯವಾಗಿತ್ತು, ಸಾಮ್ಯತೆಯುಳ್ಳದ್ದಾಗಿತ್ತು. ಸರಿ, ಆ ರೀತಿಯಾಗಿ ಅದಾದ ಮೇಲೆ ಯೆಹೋವನು ಮತ್ತೊಂದು ಆವೃತ್ತಿ ನನಗೆ ಹೀಗೆ ನುಡಿದನು. ಮತ್ತೆ ದೇವರು ಯೆಶಾಯನ ಜೊತೆ ಮಾತಾಡ್ತಾನೆ. ವಾವ್! ಭಕ್ತ ಸಿಂಗ್ ಎಂಬ ದೇವ ಭಕ್ತರು ಬರೆದಂಥ ಒಂದು ಪುಸ್ತಕ, ಅದರ ಹೆಸರು ವಾಯ್ಸ್ ಆಫ್ ದ ಲಾರ್ಡ್, ಕರ್ತನ ಸ್ವರ ಎಂಬುದಾಗಿ. ಆ ಒಂದು ಚಿಕ್ಕ 40 ಪುಟದ ಪುಸ್ತಕವನ್ನು ಅಧ್ಯಯನ ಮಾಡಿಕೊಂಡಾಗ 340 ವಿಷಯಗಳು ಆ ಪುಸ್ತಕದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದ್ರ ಬಗ್ಗೆ ಇದೆ. ಆದ ಕಾರಣ ಭಾಳ ಖುಷಿ ಆಯಿತು ನನಗೆ. ಹೌದು, ಈ ಭೂಲೋಕದಲ್ಲಿ 2 ವಿಷಯವನ್ನು ನಾನು ಸಾಧಿಸಬೇಕು, ಅಥವಾ 2 ವಿಷಯವನ್ನು ಸಾಧಿಸಲಿಕ್ಕೆ ಯತ್ನ ಮಾಡ್ತೀನಿ. ಅದು ನನ್ನ ವಿಷಯ ಧ್ಯೇಯ
ಗುರಿ, ಹಂಬಲ, ಆಶೆ, ಪ್ರಾರ್ಥನೆ. ಒಂದು ದೀನತ್ವದ ಬಗ್ಗೆ, ಎರಡನೇದು ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದ್ರ ಬಗ್ಗೆ. ಅಥವಾ ದೇವರ ಸ್ವರವನ್ನು ಕೇಳಿಸ್ಕೊಳ್ಬೇಕು, ದೀನತ್ವದಲ್ಲಿ ನಡಿಬೇಕು. ಹಾಗಾದರೆ ದೇವರ ಸ್ವರವನ್ನು ಕೇಳಿಸಿಕೊಂಡು ದೀನತ್ವದಲ್ಲಿ ನಡಿಬೇಕೆಂಬಂಥದ್ದೇ ನನ್ನ ಭೂಲೋಕದ ಒಂದು ಲೈಫ್ ಟೈಮ್ ಟ್ಯಾಕ್ಸು, ಲೈಫ್ ಟೈಮ್ ಅಂತ ಹೇಳ್ತಾರಲ್ವ, ಜೀವಂತ ಕಾಲದ ಒಂದು ಹೆಬ್ಬಯಕೆಯಾಗಿದೆ. ಸರಿ, ಮತ್ತು ಈಗ ದೇವರು ಒಂದು ಗುರುತನಿಗಾಗಲೇ ಯೆಶಾಯನಿಗೆ ತೋರಿಸ್ಬಿಟ್ಟಿದ್ದಾನೆ. ಈಗ ಇಬ್ಬರು ಶತ್ರುಗಳು ಯುದ್ಧಕ್ಕೆ ಬರ್ತಾ ಇದ್ದಾರೆ. ರೆಚೀನ್ ಎಂಬಂಥ ರಾಮ್ಯರ ಅರಸನು, ಪೆಕಹ ಎಂಬಂಥ ಇಸ್ರಾಯೇಲರ ಅರಸನು. ಆ ರೀತಿಯಾಗಿದ್ದಾಗ ದೇವರು ಹೇಳುವಂಥ ಒಂದು ಮಾತು 8ನೇ ವಚನ, 8ನೇ ಅಧ್ಯಾಯ 8ನೇ ವಚನದಲ್ಲಿರುವಂಥ ಒಂದು ಮಾತು ಏನಂದರೆ, ಇಮ್ಮಾನುವೇಲನೆ ಎಂಬುದಾಗಿ. ಹೌದು, ಅನಂತರ ಇರುವಂಥ ಮಾತನ್ನು ನಾವು ನೋಡೋಣ. 10ನೇ ವಚನದಲ್ಲಿ ದೇವರು ನಮ್ಮ ಕೂಡ ಇದ್ದಾನಷ್ಟೇ. 7ನೇ ಅಧ್ಯಾಯ 14ನೇ ವಚನ ಇಮ್ಯಾನ್ಯುಯಲ್. ಹೌದು, 8ನೇ ಅಧ್ಯಾಯ 8ನೇ ವಚನ ಇಮ್ಯಾನ್ಯುಯಲ್. 8ನೇ ಅಧ್ಯಾಯ ಮತ್ತು 10ನೇ ವಚನ ಇಮ್ಯಾನ್ಯುಯಲ್. ಒಂದು ಸಮಸ್ಯೆಯಲ್ಲಿ ಒಂದು ವೇಳೆ ಆ ಸಮಸ್ಯೆ ಪರಕೀಯರಿಂದ ಬಂದಿರ್ಬೋದು, ಸ್ಟ್ರೇಂಜರ್. ಯಾಕಂದರೆ ಅರಾಮ್ಯರ ಅರಸನು ರೆಚೀನ್, ಅವನು ಒಬ್ಬ ಪರಕೀಯನು, ಸ್ಟ್ರೇಂಜರ್. ಒಂದು ಸಮಸ್ಯೆ ಪರಿಚಯವಿಲ್ಲದವರೊಂದಿಗೆ ಅವರಿಂದಾದರೂ ಬರ್ಬೋದು, ಅಥವಾ ಪರಿಚಯವಾದಂಥವರ ಪೆಕಹ ಬಂದು ಇಸ್ರಾಯೇಲನು, ಅವನು ಕೂಡ ಒಂದು ರೀತಿಯಿಂದ ವಿಶ್ವಾಸಿ. ಪರಿಚಯ ಇದ್ದವರಿಂದ ಆದರೂ ಈ ಸಮಸ್ಯೆ, ಏನಾದರೂ ಒಂದು ಸಮಸ್ಯೆ ನಮ್ಮ ಜೀವನದಲ್ಲಿ ಬಂದಿರ್ಬೋದು. ಯಾವುದೇ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಯಾವುದು ಅಂತೇಳಿದರೆ ದೇವರ ಸಾನ್ನಿಧ್ಯ. ಯಾವ ತಿಳುವಳಿಕೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬ ಗ್ರಹಿಕೆ, ತಿಳುವಳಿಕೆ, ಸತ್ಯ. ಆ ಸತ್ಯವನ್ನು ನಾವು ತಿಳಿಯುವೆವು, ಆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವುದು, ವಿಶ್ವಾಸಿಯಿಂದ ಅವಿಶ್ವಾಸಿಯಿಂದ. ಸರಿ, 11ನೇ ವಚನ ಗಮನಿಸ್ತಕ್ಕದ್ದು. 8ನೇ ಅಧ್ಯಾಯ 11ನೇ ವಚನದಲ್ಲಿ, ಯೆಹೋವನು ನನ್ನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಈ ಜನರ ಮಾರ್ಗದಲ್ಲಿ ನಡೆಯಬಾರದೆಂದು ನನಗೆ ಹೇಳಿದನಂದರೆ, ದೇವರು ನೋಡ್ರಿ, ಇವತ್ತು ಒಬ್ಬರು ನನಗೆ ಸಿಕ್ಕಿದ್ರು ದಾರಿಯಲ್ಲಿ ಬರುವಾಗ. ಟಿ ವಿ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೀನಿ ಎಂಬುದಾಗಿ ನನಗೆ ಹೇಳಿದಾಗ ಅವರ ಮೇಲೆ ನಾನು ಕೈ ಇಟ್ಟು ಅವರನ್ನು ವಿಚಾರಿಸಿದೆ. ಅಂಥ ಒಂದು ದೃಶ್ಯ ಇಲ್ಲಿದೆ. ಯೆಹೋವನು ಯೆಶಾಯನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಈ ದಾರಿಯಲ್ಲಿ ನಡಿಬೇಡ ಎಂಬುದಾಗಿ ಮಾತಾಡ್ತಾನೆ. ಮಾತಾಡಿಬಿಟ್ಟು, ಸೇನಾಧೀಶ್ವರನಾದ ಯೆಹೋವನನ್ನೇ ಪ್ರತಿಷ್ಠೆಪಡಿಸಿರಿ, ಆತನಿಗೇ ಹೆದರಿಕೊಳ್ಳಿರಿ. ವಾವ್, ನಡುಗಿರಿ, ಆತನು ಆಶ್ರಯವಾಗುವನು. ನೋಡ್ರಿ, ಇಲ್ಲಿ ನಿಜಕ್ಕೂ ನಡೆದಂಥ ಒಂದು ಘಟನೆ ಏನಂತ ಹೇಳಿದರೆ, 7ನೇ ಅಧ್ಯಾಯ 16ನೇ ವಚನದಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಇಬ್ಬರು ರಾಜರಿಗೆ ಆಹಾಜನು ಹೆದರಿ ನಡುಗುವವನಾಗಿದ್ದ. 7ನೇ ಅಧ್ಯಾಯ 16. ಆದರೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಹೇಳುವಂಥದ್ದು ಏನಂದರೆ, ಯೆಹೋವನಿಗೆ ಮಾತ್ರ ಹೆದರಿಕೊಳ್ಳಿರಿ, ನಡುಗಿರಿ. ಯೆಹೋವನಿಗೆ, ಆತನಿಗೇ ನೀವು ಭಯಪಡಬೇಕು. ದೇವರಿಗೆ ಭಯಪಟ್ಟರೆ ನಾವು ಬೇರೆಯವ್ರಿಗೆ ಭಯಪಡಬೇಕಾಗಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ನಾವು ದೇವರಿಗೆ ಭಯಪಡುವಾಗ ನಮ್ಮ ವೈರಿಗಳಿಗೆ ಭಯಪಡಬೇಕಾಗಿಲ್ಲ.
ವೈರಿಗಳ ವಿಷಯದಲ್ಲಿ ನಮಗೆ ಬರುವಂಥ ಭಯವನ್ನು ಜಯಿಸುವುದು ಹೇಗೆ? ದೇವರ ಭಯ. ದೇವ್ರಿಗೆ ಭಯಪಡೋದ್ರಿಂದ, ದೇವ್ರಿಗೆ ಅಂಟಿಕೊಳ್ಳೋದ್ರಿಂದ, ದೇವರನ್ನು ತಿಳ್ಕೊಳ್ಳೋದ್ರಿಂದ, ನೋಯಿಂಗ್ ಗಾಡ್ ಬಹಳ ಇಂಪಾರ್ಟೆಂಟ್, ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಸರಿ, ಮುಂದೆ ನಾವು ನೋಡುವಾಗ ಇನ್ನೊಂದು ಮಾತನ್ನು ದೇವರ ವಾಕ್ಯದಲ್ಲಿ 8ನೇ ಅಧ್ಯಾಯ 16ನೇ ವಚನದಲ್ಲಿ, ಬೋಧನೆಯನ್ನು ಕಟ್ಟಿಡು, ನನ್ನ ಶಿಷ್ಯರೊಳಗೆ ಉಪದೇಶವನ್ನು ಮುಚ್ಚಿ ಮುದ್ರಿಸು. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಹೇಗೆ ಅರ್ಥ ಮಾಡಿಕೊಳ್ಳುವುದು? ಹೌದು, ಧರ್ಮೋಪದೇಶ ಕಾಂಡ ನಾವು ಅದನ್ನು ನೋಡುವಾಗ ದೇವರ ವಾಕ್ಯ ಕೆಲವು ಅಂತ ಹೇಳೋಕ್ಕಿಂತಲೂ ದೇವರ ವಾಕ್ಯ ಅರ್ಥ ಆಗದಿದ್ದರೆ ಅದಕ್ಕೆ ಕಾರಣ ಇದೆ. 29ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 29 ನೆನಪಿಟ್ಕೊಳ್ಳಿಕ್ಕೆ ಈಸಿ. ಅದೇನೆಂದರೆ, ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ದೇವರ ವಾಕ್ಯದಿಂದ, ದೇವರ ವಾಕ್ಯವು ನಮಗೆ ಪ್ರಕಟವಾದಾಗ ಅದು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗ್ತದೆ. ಆದ ಕಾರಣ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ, ದೇವರೇ ನೀನು ಪ್ರಕಟಿಸು, ನೀನು ಪ್ರಕಟಿಸಿ ಕೊಡು ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ಅರ್ಥ ಆಗ್ತದೆ. ಸರಿ, ಹಾಗೆ ಮುಂದುವರಿಯೋಣ. ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯ ನಮಗೋಸ್ಕರವಾಗಿದೆ. ಅದೇನಂತ ಹೇಳಿದರೆ, ಯೆಶಾಯನ ಒಂದು ಸಾಕ್ಷಿಯನ್ನು 8ನೇ ಅಧ್ಯಾಯ ಯೆಶಾಯ 17-18ನೇ ವಚನದಲ್ಲಿ ನಾವು ನೋಡ್ತೇವೆ. ನಾನು ದೇವರಿಗಾಗಿ ಕಾದುಕೊಂಡಿರ್ತೇನೆ. ನಾನು ದೇವರು ನನಗೆ ದಯಪಾಲಿಸಿದ ಮಕ್ಕಳು ಹೇಗಿರ್ತೀವಿ ಅಂದರೆ, ಗುರುತುಗಳಾಗಿಯೂ ಅದ್ಭುತಗಳಾಗಿಯೂ ಇಸ್ರಾಯೇಲರ ಮಧ್ಯದಲ್ಲಿದ್ದೇವೆ. ವಾವ್! ದೇವರು ಯೆಶಾಯನಿಗೆ ದಯಪಾಲಿಸಿದಂಥ ಮಕ್ಕಳು ಯೆಹೋವನಿಂದುಂಟಾದ ಗುರುತುಗಳಾಗಿ, ದೇವರ ಗುರುತುಗಳಾಗಿ ದೇವಜನರ ನಡುವೆ ಕುಟುಂಬ ಸಮೇತವಾಗಿ ಸಾಕ್ಷಿಯಾಗಿ ಇದ್ದಂಥ ವ್ಯಕ್ತಿ ಯೆಶಾಯನ. ಮತ್ತು ದೇವರ ವಾಕ್ಯವನ್ನು ನಾವು, ದೇವರ ವಾಕ್ಯದ ಪ್ರಕಟಣೆ, ದೇವರ ವಾಕ್ಯದ ಬೆಳಕನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಒಂದು ಸೀಕ್ರೆಟ್ ಇದ್ರಿ. ಅದು ಏನಂತ ಹೇಳಿದ್ರೆ, ಹೌ ಟು ಗೆಟ್ ರೆವಲೇಷನ್. ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಬೆಳಕಿಲ್ಲ. ಹೇಳಿದರೆ ದೇವರ ಉಪದೇಶವನ್ನು ನಾವು ವಿಚಾರಿಸೋಣ, ದೇವರ ಬೋಧನೆಯನ್ನು ವಿಚಾರಿಸೋಣ ಅಂತ ಹೇಳಿದ್ರೆ ಅವರಿಗೆ ಬೆಳಕು ಸಿಗಬೇಕಾದ್ರೆ ದೇವರ ವಾಕ್ಯ ನಾನು ವಿಚಾರಿಸ್ತೇನೆ. ಹೌದು, ದೇವರ ಉಪದೇಶ, ದೇವರ ಬೋಧನೆಯನ್ನು ವಿಚಾರಿಸ್ತೇನೆ ಅಂತ ಹೇಳುವಾಗ ಅವರಿಗೆ ಎಂದಿಗೂ ಆ ರೀತಿಯಾಗಿ ಹೇಳಲಿಲ್ಲ ಅಂದರೆ ಅವರಿಗೆ ಎಂದಿಗೂ ಬೆಳಕಾಗೋದಿಲ್ಲ. 20ನೇ ವಚನ, 8ನೇ ಅಧ್ಯಾಯ 20ನೇ ವಚನ, ಆದರೆ ನಾನು ದೇವರ ಆ ಉಪದೇಶ ಬೋಧನೆಯನ್ನು ವಿಚಾರಿಸ್ತೇನೆ ಅಂತ ಹೇಳಿದಾಗ ಬೆಳಕು ನಮಗೆ ಲಭ್ಯವಾಗ್ತದೆ ರೀ. ಹೌದು, ಆ ರೀತಿಯಾಗಿಲ್ಲದಿದ್ದರೆ ಸಿಗೋದು ಕತ್ತಲು. ಅದು ಎಂಥ ಕತ್ತಲು ಅಂತ ಹೇಳುವಾಗ 22ನೇ ವಚನದಲ್ಲಿ, ಅಂಧಕಾರವು ಕವಿದುಕೊಂಡಿರುವುದು, ಇಕ್ಕಟ್ಟೆಂಬ ಕತ್ತಲು, ಸಂಕಟವೆಂಬ ಅಂಧಕಾರ, ಈ ರೀತಿಯಾಗಿ ಕಾರ್ಗತ್ತಲು ಅವರಿಗೆ ಉಂಟಾಗ್ತದೆ. ಯಾರಿಗೆ? ದೇವರ ವಾಕ್ಯವನ್ನು ವಿಚಾರಿಸದವರಿಗೆ. ವಾವ್! ಎಂಥ ಭಯಂಕರವಾದಂಥ ಒಂದು ಶಕ್ತಿಯುತವಾದಂಥ ಒಂದು ಮಾತಾಗಿದೆ ಇದು. ಹೌದು, ನಾವುಗಳು ದೇವರ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಯೆಶಾಯನು ಇನ್ನೊಂದು ಮಾತನ್ನು ಹೇಳಿದ್ದು ನನಗೆ ನೆನಪಿಗೆ ಬರ್ತಿದೆ. ನೋಡೋಣ ಆ ಮಾತು ಏನಾಗಿದೆ ಅಂತ ಹೇಳ್ಬಿಟ್ಟು. ಯೆಶಾಯನ ಗ್ರಂಥ 64ನೇ ಅಧ್ಯಾಯ ಮತ್ತು ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಒಂದು ಶಕ್ತಿಯುತವಾದಂಥ ಒಂದು ಮಾತನ್ನು
ಪ್ರತಿ ಒಂದು ಕಡೆಗಳಲ್ಲಿ ಇದೆ. ಹೌದು, ದೇವರ ವಾಕ್ಯವನ್ನು, ಅದಕ್ಕೆ ಆದ್ಯತೆಯನ್ನು ನಾವು ಕೊಡುವಾಗ ದೇವರ ಹಸ್ತದಲ್ಲಿ ಸುಂದರ ಕಿರೀಟವಾಗಿ ನಾವು ಇರ್ತೇವಂತ್ರಿ. ಅದನ್ನು 62ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೀವಿ. ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿರ್ತೀವಿ. ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವಾಗ ಅಂಥ ಒಂದು ಭಾಗ್ಯ ನಮಗೆ ಸಿಗ್ತದ್ರಿ. ಸರಿ, ದೇವರ ವಾಕ್ಯದಿಂದ ನಮಗೆ ಬೆಳಕು ಬರ್ತದೆ ಎಂಬಂಥ ಮಾತನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಮಾತು ಕೂಡ ನನಗೆ ನೆನಪು ಬರ್ತಾ ಇದೆ. ಅದು ಏನಂದರೆ 66ನೇ ಅಧ್ಯಾಯದಲ್ಲಿ ಇನ್ನೊಂದು ಮಾತು ಕೂಡ ಅದನ್ನು ಕೂಡ ಹೇಳಬೇಕು. ಯಾಕಂದರೆ ವಾಕ್ಯ ಅಂತ ಬಂತಲ್ವ, ಅದಕ್ಕೆ ಸಂಬಂಧಪಟ್ಟದ್ದು. 66ನೇ ಅಧ್ಯಾಯದಲ್ಲಿ ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು. ಯಾವಾಗ ದೇವರ ವಾಕ್ಯಕ್ಕೆ ನಾವು ಭಯಪಡ್ತೀವೋ ಅಂಥವರಿಗೆ ದೇವರ ಕಟಾಕ್ಷ ಲಭ್ಯವಾಗ್ತದೆ. ಇದನ್ನೇ ಯೆಶಾಯನ ಗ್ರಂಥ 8ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡೆವು. ಹೌದು, ಇಮ್ಯಾನ್ಯುಯಲ್, ದೇವರ ಸನ್ನಿಧಾನದಿಂದ ಮುಕ್ತಾಯದಲ್ಲಿ ಕನ್ಕ್ಲೂಷನ್. ವೈರಿ ಯಾರೇ ಇರಲಿ, ಜಯ ನಮಗೆ ಲಭ್ಯವಾಗುವುದು ದೇವರ ಸೇವಕರ ಸಹಾಯದಿಂದ, ದೇವರ ಸನ್ನಿಧಾನದಿಂದ, ದೇವರ ವಾಕ್ಯದಿಂದ ಆಗುವ ಬೆಳಕಿನಿಂದ ನಮಗೆ ಜಯ. ಮುಂದಿನ ಅಧ್ಯಾಯದಲ್ಲಿ ಇನ್ನೂ ಒಂದು ವೈಶಿಷ್ಟ್ಯತೆ ಇದೆ. ಆ ಬೆಳಕಿನ ಬಗ್ಗೆನೇ ಇನ್ನೊಂದು ದೊಡ್ಡ ಸಂಗತಿ ಇದೆ, ಅದನ್ನು ನಾವು ನೋಡಿಕೊಳ್ಳೋಣ. ಆದರೆ ಸದ್ಯಕ್ಕೆ ಯೆಶಾಯನ ಗ್ರಂಥ 8ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೊಂದಿಗೆ ಇರಲಿ.